ಹಲೋ ಯಂಗ್ ಚಾಂಪ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಟಿ ಅಕಾಡೆಮಿ. ಐ ಹೋಪ್ ಒಳ್ಳೆ ಸಿಹಿಸುದು ಇದೆ. ಯಾರೆಲ್ಲ ಸೆಕೆಂಡ್ PUC ಓದ್ತಿದ್ರು, ಯಾರೆಲ್ಲ KCET ಪ್ರಿಪೇರ್ ಆಗ್ತಿದ್ರು, ಸೊ ಅವ್ರಿಗೆ ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂದರೆ ನಿಮ್ಮ ಇಂಟರ್ನಲ್ ಮಾರ್ಕ್ಸ್ ಅಪ್ಡೇಟ್ ಬಗ್ಗೆ ಕುರಿತಾದಂತೆ ವೆರಿ ಇಂಪಾರ್ಟೆಂಟ್ ವಿಡಿಯೋ. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ಇಂಟರ್ನಲ್ ಮಾರ್ಕ್ಸ್ ರಿಸಲ್ಟನ್ನು ಇವನ್ ಬಿಫೋರ್ ಫೈನಲ್ ರಿಸಲ್ಟ್ಗಿನ್ನ ಮುಂಚೆ ನೀವು ಇಂಟರ್ನಲ್ ಮಾರ್ಕ್ಸ್ನ ಎಷ್ಟು ಬಂದಿದೆ ಅಂತ ವ್ಯೂ ಮಾಡ್ಬೋದು. ಅದು ಹೇಗೆ, ಎಲ್ಲಿ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ಸ್ಟೇ ಟ್ಯೂನ್ಡ್ ಟಿಲ್ ವಿಡಿಯೋ ಎಂಡ್ವರೆಗೂ ನೋಡಿ. ಹಾಗೆಯೇ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಅವ್ರಿಗೂ ಸಹ ಈ ವಿಡಿಯೋ ಶೇರ್ ಮಾಡಿ. ಜೊತೆಗೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಸೊ ವೆರಿ ಇಂಪಾರ್ಟೆಂಟ್, ಹೌ ಟು ಚೆಕ್ ಸೆಕೆಂಡ್ PUC ಇಂಟರ್ನಲ್ ಮಾರ್ಕ್ಸ್ 2026 ರಿಸಲ್ಟ್ಸ್. ಸೊ ಮುಂಚೆ ಎಲ್ಲ ಏನಾಗ್ತಿತ್ತು ಅಂದರೆ ನಿಮ್ಮ ಫೈನಲ್ ಎಕ್ಸಾಮ್ ಆದ ನಂತರ ನೀವು ನಿಮ್ಮ ಇಂಟರ್ನಲ್ ಮಾರ್ಕ್ಸ್ನ ಚೆಕ್ ಮಾಡಬೇಕಿತ್ತು. ಸೊ ಈ ಸತಿ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ನಿಮ್ಮ ಇಂಟರ್ನಲ್ ಮಾರ್ಕ್ಸ್, ದಟ್ ಇಸ್ ನಿಮ್ಮ ಪ್ರಾಜೆಕ್ಟ್ ಆಗಿರ್ಬೋದು, ಅಸೈನ್ಮೆಂಟ್ ಆಗಿರ್ಬೋದು, ಮುಂಚೆನೇ ಚೆಕ್ ಮಾಡ್ಬೋದು, ಇವನ್ ಬಿಫೋರ್ ಫೈನಲ್ ರಿಸಲ್ಟ್ ಬರೋದಕ್ಕಿಂತ ಮುಂಚೆ. ಸೊ ಯಾಕೆ ಈ ಥರ ಚೇಂಜಸ್ ಅಂದರೆ, ಸೊ ಲಾಸ್ಟ್ ಇಯರು ಎಷ್ಟೋ ವಿದ್ಯಾರ್ಥಿಗಳು ಕ್ವಾರೀಸ್ನ ರೈಸ್ ಮಾಡಿದ್ರು, ಸೇಯಿಂಗ್ ದಟ್ ಹಲವಾರು ಪ್ರಾಬ್ಲಮ್ಗಳಿದೆ, ಇಂಟರ್ನಲ್ ಮಾರ್ಕ್ಸ್ ಕಮ್ಮಿ ಕೊಡ್ತಿದ್ದಾರೆ, ಬಯಾಜ್ ಆಗ್ತಿದೆ, ಅಥವಾ ಹಲವಾರು ಕಾರಣಗಳಿಂದ ಇಂಟರ್ನಲ್ ಮಾರ್ಕ್ಸ್ ಕುರಿತಾದಂತೆ ಒಂದಷ್ಟು ಗೊಂದಲಗಳನ್ನ ಕ್ರಿಯೇಟ್ ಆಗ್ತಿತ್ತು. ಸೊ ಆ ಗೊಂದಲಗಳಿಗೆ ಸ್ಟಾಪ್ ಮಾಡಬೇಕು ಅಂತ ಗೌರ್ಮೆಂಟ್ ಅವರು ಈ ಸತಿ ಇಂಟರ್ನಲ್ ಮಾರ್ಕ್ಸ್ ಮುಂಚೆನೇ ಅನೌನ್ಸ್ ಮಾಡ್ತಿದ್ದಾರೆ. ಸೊ ದಟ್ ಕ್ಯಾಂಡಿಡೇಟ್ಸ್ ಅವ್ರ ಇಂಟರ್ನಲ್ ಮಾರ್ಕ್ಸ್ನ ನೋಡಿ ಏನಾದರೂ ಅಬ್ಜೆಕ್ಷನ್ಸ್ ಇದ್ರೆ ಅವರು ಅಬ್ಜೆಕ್ಟ್ ಮಾಡ್ಬೋದು. ಅಂಡ್ ದೆನ್ ಅದಕ್ಕೆ ಕರೆಕ್ಟ್ ಆದಂಥ ದಾಖಲೆಗಳು ಕೊಟ್ಟರೆ ಅವ್ರ ಇಂಟರ್ನಲ್ ಮಾರ್ಕ್ಸ್ ರೈಸು ಸಹ ಆಗಬಹುದು ಅನ್ನೋ ಕ್ವಾರೀಸ್ನ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಈ ಒಂದು ಇಂಟರ್ನಲ್ ಮಾರ್ಕ್ಸ್ ಎಲ್ಲಿ ಚೆಕ್ ಮಾಡೋದು? ವೆರಿ ಸಿಂಪಲ್. ಇಂಟರ್ನಲ್ ಮಾರ್ಕ್ಸನ್ನು ನಿಮ್ಮ ರೆಸ್ಪೆಕ್ಟಿವ್ ಕಾಲೇಜ್ಗಳಲ್ಲಿ ನೋಟಿಸ್ ಬೋರ್ಡಲ್ಲಿ ಹಾಕಿರ್ತಾರೆ. ಸೊ ನೀವು ಹೋಗಿ ಅಲ್ಲೇ ಚೆಕ್ ಮಾಡಬೇಕಾಗತ್ತೆ, ಬೇರೆಲ್ಲೂ ಸಹ ಅವೈಲಬಲ್ ಆಗೋದಿಲ್ಲ. ಸೊ ಹೇಗೆ ಬರುತ್ತೆ? ಯು ಕ್ಯಾನ್ ಸಿ ದಿಸ್. ಈ ಥರ ಒಂದು ಡಾಕ್ಯುಮೆಂಟ್ಸ್ನ ಹಾಕಿರ್ತಾರೆ ನಿಮ್ಮ ಕಾಲೇಜ್ ನೋಟಿಸ್ ಬೋರ್ಡಲ್ಲಿ. ಇನ್ ದಿಸ್ ಡಾಕ್ಯುಮೆಂಟ್ಸಲ್ಲಿ ಯಾವ ಕಾಲೇಜು ಆ್ಯಂಡ್ ದೆನ್ ಕಾಲೇಜ್ ಕೋಡ್ ಇರುತ್ತೆ, ಎಕ್ಸಾಮ್ ಟೈಪ್ ಏನು ಅಂತ ಕೊಟ್ಟಿರ್ತಾರೆ. ಇಲ್ಲಿ ಯು ಕ್ಯಾನ್ ಸಿ ದಿಸ್ ಪ್ರಾಜೆಕ್ಟ್ ಆರ್ ಅಸೆಸ್ಮೆಂಟ್ ಮಾರ್ಕ್ಸ್. ಇದರಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಸ್ ಯಾವುದೆಲ್ಲ ಬರ್ದಿದ್ದೀರಲ್ಲ ಅದು ಇನ್ವಾಲ್ವ್ ಆಗೋದಿಲ್ಲ, ಮೀನ್ಸ್ ಅದು ಕ್ಯಾಲ್ಕುಲೇಟ್ ಆಗೋದಿಲ್ಲ. ಆ ಒಂದು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸಬ್ಜೆಕ್ಟ್ಗೆ ಯು ಕ್ಯಾನ್ ಸಿ ದಿಸ್ NA ಅಂತ ಬಂದಿರುತ್ತೆ, ವಿಚ್ ಮೀನ್ಸ್ ನಾಟ್ ಅಪ್ಲಿಕೇಬಲ್. ಸೊ ಈ ಥರ ಒಂದು ಇದರಲ್ಲಿ ಯು ಕ್ಯಾನ್ ಸಿ ದಿಸ್ ನಿಮ್ಮ ಸ್ಟಾಟ್ಸ್ ನಂಬರ್ ಇರುತ್ತೆ, ನಿಮ್ಮ ಕ್ಯಾಂಡಿಡೇಟ್ ನೇಮ್ ಇರುತ್ತೆ, ಆ್ಯಂಡ್ ದೆನ್ ಯಾವ ಕಾಂಬಿನೇಷನ್ಸ್, ವೆದರ್ ಸೈನ್ಸಾ ಅಥವಾ ಆರ್ಟ್ಸಾ, ಕಾಮರ್ಸಾ, ಕಾಂಬಿನೇಷನ್ಸ್ ಇರುತ್ತೆ. ಆ್ಯಂಡ್ ದೆನ್ ಪಾರ್ಟ್ 1, ಪಾರ್ಟ್ 2 ಆಗಿ ಡಿವೈಡ್ ಮಾಡಿರ್ತಾರೆ. ಪಾರ್ಟ್ 1 ಇಸ್ ನಿಮ್ಮ ಲ್ಯಾಂಗ್ವೇಜಸ್, ಪಾರ್ಟ್ 2 ಇಸ್ ನಿಮ್ಮ ಕೋರ್ ಸಬ್ಜೆಕ್ಟ್ಸ್. ಸೊ ಪಾರ್ಟ್ 1 ಅಲ್ಲಿ ಯು ಕ್ಯಾನ್ ಸಿ ದಿಸ್ ಲ್ಯಾಂಗ್ವೇಜ್ ಅಂತ ಹಾಕಿರ್ತಾರೆ, ಬಟ್ ಲ್ಯಾಂಗ್ವೇಜಸ್ಗೆ ಕೋಡ್ ಇರುತ್ತಲ್ವಾ, ಆ ಸಬ್ಜೆಕ್ಟ್ ಕೋಡನ್ನು ಮೆನ್ಷನ್ ಮಾಡಿರ್ತಾರೆ. ಆ್ಯಂಡ್ ದೆನ್ ಯು ಕ್ಯಾನ್ ಸಿ ಥಿಯರಿ ಇದೆ, ಟೋಟಲ್ ಮಾರ್ಕ್ಸ್ ಇದೆ. ಸೊ ಥಿಯರಿ ಎಷ್ಟು ಮಾರ್ಕ್ಸ್ ತೆಗೆದಿದ್ದೀರಾ, ಟೋಟಲ್ ಮಾರ್ಕ್ಸ್ ಎಷ್ಟಿದೆ. ಥಿಯರಿ ಮೀನ್ಸ್ ನಿಮಗೆ ಇಂಟರ್ನಲ್ ಕಾಲೇಜ್ ಕಡೆಯಿಂದ ಕೊಟ್ಟಿರ್ತಕ್ಕಂಥ ಇಂಟರ್ನಲ್ ಮಾರ್ಕ್ಸ್ ಎಷ್ಟು, ಟೋಟಲ್ ಮಾರ್ಕ್ಸ್ ಎಷ್ಟು ಅಂತ. ವೆನ್ ಇಟ್ ಕಮ್ಸ್ ಟು ಪಾರ್ಟ್ 2 ಅದಕ್ಕೂ ಸಹ ಸಬ್ಜೆಕ್ಟ್ ಕೋಡ್ ಇದೆ. ಸೊ ಥಿಯರಿಲಿ NA ಅಂತ ಬಂದಿರುತ್ತೆ. ಸೊ NA ಅಂದರೆ ನಾಟ್ ಅಪ್ಲಿಕೇಬಲ್. ಬಿ ಸ್ಪೆಸಿಫೈ. ಯಾರೆಲ್ಲ ಸ್ಪೆಷಲಿ ಸೈನ್ಸ್ ಸ್ಟೂಡೆಂಟ್ ಇದ್ದಾರೆ ಅವ್ರಿಗೆ ಮೋರ್ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಎಲ್ಲ NA ಅಂತಲೇ ಬರುತ್ತೆ. ಓನ್ಲಿ ನಿಮಗೆ ಸಬ್ಜೆಕ್ಟ್ ಲ್ಯಾಂಗ್ವೇಜಸ್ನ ಮಾತ್ರ ಎಷ್ಟು ಇಂಟರ್ನಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಅಷ್ಟನ್ನ ಡಿಸ್ಪ್ಲೇ ಮಾಡಿರ್ತಾರೆ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಚೆಕ್ ಯುವರ್ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್. ಸೊ ಒಂದು ವೇಳೆ ಏನಾದರೂ ಇಂಟರ್ನಲ್ಸ್ ನಿಮಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ನಿಮ್ಮ ಕಾಲೇಜ್ ರೆಸ್ಪೆಕ್ಟಿವ್ ಪರ್ಸನ್ಸ್ಗೆ ಹೋಗ್ಬಿಟ್ಟು ಅಪೀಲ್ ಮಾಡಿ, ಸರ್ ನಾನು ಇದೆಲ್ಲ ವರ್ಕ್ ಮಾಡಿದ್ದೀನಿ ಬಟ್ ಸ್ಟಿಲ್ ಐ ಹ್ಯಾವ್ ಗೋಟ್ ಓನ್ಲಿ ದಿಸ್ ಲೆಸ್ ಮಾರ್ಕ್ಸ್ ಬಂದಿದೆ ಅಂತ. ಸೊ ನೀವೇನಾದರೂ ಜಸ್ಟಿಫೈ ಮಾಡಿ ಪ್ರೂವ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ದೇರ್ ಮೈಟ್ ಬಿ ಅ ಚಾನ್ಸಸ್ ಆಫ್ ಇನ್ಕ್ರೀಸಿಂಗ್ ಯುವರ್ ಇಂಟರ್ನಲ್ ಮಾರ್ಕ್ಸ್. ಇಟ್ಸ್ ಅಪ್ ಟು ಯು ಆ್ಯಂಡ್ ಯುವರ್ ಕಾಲೇಜಸ್. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಚೆಕ್ ಯುವರ್ ಇಂಟರ್ನಲ್ ರಿಸಲ್ಟ್. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್. ಸೊ ಇನ್ನೂ ಯಾರೆಲ್ಲ KCETಗೆ ಅಪ್ಲಿಕೇಶನ್ಸ್ ಹಾಕಿಲ್ವೋ, February 22 ಇಸ್ ದ ಲಾಸ್ಟ್ ಡೇ. ಸೊ ಇನ್ನೂ ತಡ ಮಾಡಬೇಡಿ, ಇವಾಗಲೇ ಹೋಗಿ ಅಪ್ಲಿಕೇಶನ್ಸ್ನ ಹಾಕಿ. ಆ್ಯಂಡ್ ದೆನ್ ಅಪ್ಲಿಕೇಶನ್ಸ್ ಹಾಕೋದು ಹೇಗೆ ಅಂತ ಫ್ರಮ್ ದ ಸ್ಕ್ರ್ಯಾಚ್ ಟಿಲ್ ಎಂಡ್ವರೆಗೂ ಆಲ್ರೆಡಿ ವಿಡಿಯೋನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅವೈಲೇಬಲ್ ಇದೆ. ಸೊ ಕೆಳಗಡೆ ಆ ಡಿಸ್ಕ್ರಿಪ್ಷನ್ನು ಸಹ ಕೊಟ್ಟಿರ್ತೀನಿ, ಯು ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ಚೆಕ್ ಇಟ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.